ನಮಸ್ಕಾರಪ್ಪ ಹೃದಯವಂತರು. 1 ರೂಪಾಯಿ ಜೇಬಿನಾಗ ದುಡ್ಡು ಇಲ್ಲ ಅಂದ್ರೂ ಕೂಡ ಮೆರ್ಕೋತ್ ತಿರುಗಾಡುವಂತ ಮನುಷ್ಯರಿಗೆ ಈ ವಿಡಿಯೋ ಸಮರ್ಪಣೆ. ಸಿಂಪಲ್ ಆಗಿರೋ ಸಿಂಪಲ್ ಲೈಫ್ ಅನ್ನ ನಾವು ದಿನನಿತ್ಯ ಪ್ರಯೋಗ ಮಾಡಬೇಕು. ಹೆಂಗ್ ಸಿಂಪಲ್ ಪಾ? ಏನೋ ಹಾಕೊಳ್ದಲ್ಲ ಸಿಂಪಲ್ ಅಂದ್ರೆ. ಸಿಂಪಲ್ ಅಂದ್ರೆ ನಿನ್ ಕಡೆ 10 ರೂಪಾಯಿ ಐತಾ, 5 ರೂಪಾಯಿ ಇದ್ದಂಗ ಇರು. 1000 ರೂಪಾಯಿ ಐತಾ, 100 ರೂಪಾಯಿ ಇದ್ದಂಗ ಇರು. ನಾವೇನ್ ಮಾಡ್ತೀವಿ ಅಂದ್ರೆ 1000 ರೂಪಾಯಿ ಇತ್ತಂದ್ರೆ ಚೆನ್ನಾಗಿರುವಂತ ಇಯರ್ಫೋನ್ ಎಲ್ಲಿ ಸಿಗ್ತದ, ಚೆನ್ನಾಗಿರುವಂತ ಮೊಬೈಲ್ಗಳು ಎಲ್ಲಿ ಸಿಗ್ತಾವ, ಚೆನ್ನಾಗಿರುವಂತ ಡ್ರೆಸ್ ಯಾವ ಸಿಗ್ತಾವ, ಚೆನ್ನಾಗಿರುವಂತ ಶೂಗಳನ್ನ ಯಾವ್ದು, ಚೆನ್ನಾಗಿರುವಂತ ಚಪ್ಪಲಿ ಯಾವ್ದು ಅಂತ ಹೇಳಿ ನಮ್ಮ ಆಡಂಬರಕ್ಕೋಸ್ಕರ ನಾವು ಆ ಹಣವನ್ನ ಖರ್ಚು ಮಾಡ್ತೀವಿ. ಆದ್ರ ಅದೇ 1000 ರೂಪಾಯಿಯಿಂದ ನನ್ನ ಮನೆಯಲ್ಲಿ ಎಣ್ಣೆ ಇರೋದಿಲ್ಲ, ಅದೇ 1000 ರೂಪಾಯಿದಿಂದ ನನ್ನ ಮನೆಯಲ್ಲಿ ಅಕ್ಕಿ ಇರೋದಿಲ್ಲ, ಖಾರ ಇರೋದಿಲ್ಲ, ಉಪ್ಪು ಇರೋದಿಲ್ಲ, ಹಾಸ್ಪಿಟಲ್ಗೆ ದುಡ್ಡು ಇರೋದಿಲ್ಲ, ಮೆಡಿಸಿನ್ ತರ್ಲಕ್ಕ ದುಡ್ಡು ಇರೋದಿಲ್ಲ. ಅಂತವಕ್ ಸ್ಪೆಂಡ್ ಮಾಡ್ರಿ. ಅದ್ ಬಿಟ್ಟು ಸ್ಟೈಲ್ ಮಾಡಕ್ಕಲ್ಲ. ಸ್ಟೈಲ್ ಯಾವಾಗ ಮಾಡ್ಬೇಕಂದ್ರೆ ನಿನ್ನ ಹೊಟ್ಟೆ ತುಂಬಿ, ನಿನ್ನ ಮನೆಯವರ ಹೊಟ್ಟೆ ತುಂಬಿ ಸಂತೋಷಕ್ಕೆ ಬೇಕಾದಂತ ಎಲ್ಲ ಥಿಂಗ್ಸ್ ಗಳು ಇದ್ದ ಮೇಲೆ ವೇಸ್ಟ್ ಆಗಿ ನೀನೇನ್ ಗಳಿಸಿಟ್ಟಿರ್ತಿಲ್ಲ ಅದನ್ನ ಇವಕ್ಕಾಗಿ ಉಪಯೋಗ ಮಾಡ್ಕೋಬೇಕು. ಇಲ್ಲಾಂದ್ರ ಸಿಂಪಲ್ ಲೈಫ್ ಇರೋದು ಖರಾಬ್ ಲೈಫ್ ಆಗಿ ಬೀದಿ ನಾಯಿಗಿಂತ ಕೀಳಾಗ್ತೀವಿ ನಾವು. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿಪ್ಪ ಅಂತಂದ್ರೆ ಹೊರಗಿನ ಪ್ರಪಂಚವನ್ನ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಟರಿದ್ದಾರೆ, ಹೀರೋಗಳಿದ್ದಾರೆ, ಹೀರೋಯಿನ್ಗಳಿದ್ದಾರೆ. ಅವ್ರನ್ನ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸ್ತದ? ಅವ್ರಂಗ ನಾನು ಕೂಡ ಸ್ಪೆಕ್ಟ್ ತಗೋಬೇಕು, ಅವ್ರಂಗ ನಾನು ಕೂಡ ಡ್ರೆಸ್ ಹಾಕೋಬೇಕು, ಅವ್ರಂತ ಬೈಕ್ ತಗೋಬೇಕು, ಅವ್ರಂಗ ಸ್ಟೈಲ್ ಮಾಡ್ಬೇಕು, ಅವ್ರಂಗ ನಾನು ಮೇಕಪ್ ಮಾಡ್ಬೇಕು, ಅವ್ರಂಗ ನಾನು ಹೇರ್ ಸ್ಟೈಲ್ ಬಿಟ್ಕೊಂಡು ರಾಜನಂಗ್ ಮೆರಿಬೇಕು ಅನ್ನುವಂತ ಕಲ್ಪನೆ. ಅವರಷ್ಟು ಹಣ ನಮ್ಮ ಹತ್ರ ಇರೋದಿಲ್ಲ. ನಾವು ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ದುಡ್ಡನ್ನ ಕೊಟ್ಟು ಟಿಕೆಟ್ ಅನ್ನ ತೆಗೆದುಕೊಂಡು ಆ ಮೂವಿಯನ್ನ ನೋಡಿ ನಾವು ಕೂಡ ಅವ್ರ ಬಗ್ಗೆ ಪ್ರಶಂಸೆಯನ್ನ ಕೊಟ್ಟಾಗ ಅವರು ಫೇಮಸ್ ಆಗಿ ಹೀರೋಗಳಾಗಿರ್ತಾರೆ. ಆ ಸ್ಥಾನಕ್ಕೆ ನಾವು ಬರುವ ತನಕ ಸಿಂಪಲ್ ಆಗಿ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಯಾವತ್ತಾದ್ರೂ ಕೂಡ ನಾವು ಒಂದಿನ ಮುಂದೆ ಬರಬೇಕು ಅನ್ನುವಂತ ಹಠ ಇಟ್ಕೊಂಡು ಬದುಕಿದ್ರೆ ಸಾಕು, ನಮ್ಮ ಬದುಕು ಒಂದು ಚಂದ ರೂಪ ತಾಳ್ತದ. ಅದು ಬಿಟ್ಟು ಚಪ್ಪಲಿ ತರ ಬದುಕಿ ಚಪ್ಪಲ್ಗೂ ಕೀಳಾಗಿ ಕಾಣಿಸ್ಕೊಳ್ಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ. ಬದುಕಿನಲ್ಲಿ ಸಿಂಪಲ್ ಅನ್ನುವಂಥದ್ದನ್ನ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ನಾನು ಸಿಂಪಲ್ ಆಗಿದ್ದೀನಿ ಅಂತ ಹೇಳಿ ಹೆಮ್ಮೆ ಪಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಸಿಂಪಲ್ತೆಯಲ್ಲಿ, ಸರಳತೆಯಲ್ಲಿ ನೀವು ಬದುಕಿದ್ರ ನೀವು ಬಡವರಾಗೋದಿಲ್ಲ, ಸಾಲಗಾರರಾಗೋದಿಲ್ಲ, ನಿಮ್ಮ ತಂದೆ ತಾಯಿಗಳಿಗೆ ಮುತ್ತಿನ ಮಕ್ಕಳಾಗ್ತೀರಿ. ಅಷ್ಟೇ ಅಲ್ಲದೆ ಆ ಸಿಂಪಲ್ ಆಗಿರುವಂತ ಲೈಫ್ ಬದುಕುವಂತ ಹೋದ್ರ ಮುಂದೊಂದಿನ ನೀವು ಶ್ರೀಮಂತರಾಗ್ತೀರಿ. ನೆನ್ಪಲ್ಲಿ